ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಪ್ರೆಗ್ನೆಂಟ್ ಲೇಡೀಸು ಮೇಯ್ನಾಗಿ ಈ ಬೇಸಿಗೆ ಒಳಗಡೆ ಈ ಒಂದು ವಿಷಯಗಳನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ ನಿಮಗೆ. ಬಟ್ ಇದನ್ನು ನೀವು ತಗೊಳ್ಳೋದ್ರಿಂದ ಡೇ ಟು ಲೈಫಲ್ಲಿ ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಬೆಸ್ಟಾಗಿರುತ್ತೆ ಮತ್ತು ನಿಮಗೆ ಗಟ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಸೊ ಇದು ರಿಸರ್ಚ್ ಮುಖಾಂತರನೇ ಗೊತ್ತಾಗಿದೆ. ಸೊ ಈ ಒಂದು ಪರ್ಟಿಕ್ಯುಲರ್ ವಸ್ತುವನ್ನು ತಗೊಂಡ ಮೇಲೆ ಮಹಿಳೆಯರಲ್ಲಿ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಬಂದು ಪರ್ಸೆಂಟೇಜ್ ಜಾಸ್ತಿ ಅನ್ನೋದು ಗೊತ್ತಾಗಿದೆ. ಸೊ ಹಾಗಾಗಿ ಡೈಲಿ ಲೈಫ್ ನೀವು ಏನು ನಿಮ್ಮ ಫುಡ್ ಲೈಫ್ ಸ್ಟೈಲ್ ಇದೆ ಅದರಲ್ಲಿ 1 ಕಪ್ಪಷ್ಟು ಮೊಸರು ತೊಗೊಳ್ಳಿ. ಸೊ ಈಗ ಬಿಸಿಲು ಜಾಸ್ತಿ ಇದೆ, ಮೊಸರು ತೊಗೋಬೋದಾ ಅಂತ ನೀವು ಕೇಳಿದ್ರೆ ಖಂಡಿತವಾಗ್ಲೂ ತೊಗೋಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಬಟ್ ಹೆಚ್ಚಿಗೆ ಬೇಡ. ಒಂದು 4 ಟೀ ಸ್ಪೂನಷ್ಟು ನಿಮ್ಮ ಊಟದಲ್ಲಿ ನೀವು ಇದನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ನೀವು ಅನ್ನಕ್ಕೆ ಹಾಕ್ಕೊಳ್ತೀನಿ, ಇಲ್ಲ ಮಜ್ಜಿಗೆ ರೂಪದಲ್ಲಿ ಮಾಡ್ಕೊಂಡು ಕುಡೀರಿ, ಇಲ್ಲ ಅಂತಂದರೆ ಸಿಂಪಲ್ಲಾಗಿ ನೀವು ಹಾಗೆ ತಿಂತೀನಿ ಅಂದರೂ ಕೂಡ ನೀವು ತಿನ್ಕೋಬೋದು. ಸೊ ಇದನ್ನು ತಿಂತಾ ಬರೋದ್ರಿಂದ ನಿಮ್ಮ ಗಟ್ ಹೆಲ್ತ್, ಸೊ ಇದು ಬಂದು ಪ್ರೋಬಯೋಟಿಕ್, ಸೊ ಇದು ಗಟ್ ಹೆಲ್ತನ್ನು ಇಂಪ್ರೂವ್ ಮಾಡುತ್ತೆ. ನಿಮಗೆ ಜೀರ್ಣ ಶಕ್ತಿಯಲ್ಲಿ ಆರೋಗ್ಯವನ್ನು ಸುಧಾರಿಸುತ್ತೆ. ಸೊ ಏನು ಊಟ ಮಾಡಿದ್ರೂ ಜೀರ್ಣ ಆಗಲ್ಲ ಅನ್ನೋರು, ಇದರಲ್ಲಿ ಒಂದು ಗುಡ್ ಬ್ಯಾಕ್ಟೀರಿಯಾ ಇರುತ್ತೆ, ಇದು ನಿಮ್ಮ ಗಟ್ ಹೆಲ್ತನ್ನು ಬಂದು ಸುಧಾರಿಸುತ್ತೆ. ಹಾಗೆ ಮಗುವಿನ ಎಂಟೈರ್ ಬೆಳವಣಿಗೆಗೆ ಇದು ಹೆಲ್ಪ್ ಮಾಡುತ್ತೆ. ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಮಾಡುವಂತಹ ಫುಡ್ಡಲ್ಲಿ ಮೊಸರು ಕೂಡ ಒಂದು ಮೇನ್ ಫುಡ್. ಸೊ ಇದನ್ನು ನೀವು ತಗೊಳ್ಳೋದ್ರಿಂದ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಬಂದು ಚೆನ್ನಾಗಿ ಸುಧಾರಿಸುತ್ತೆ. ಯಾಕಂದರೆ ಪ್ರೆಗ್ನೆಂಟ್ ಆದಮೇಲೆ ಡೈಜೆಸ್ಟಿವ್ ಸಿಸ್ಟಮ್ ಬಂದು ಸ್ಲೋ ಆಗುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ. ಸೊ ಗ್ಯಾಸ್ಟ್ರಿಕ್ ಅಂಥವೆಲ್ಲ ಆಗುತ್ತೆ, ಜೀರ್ಣ ಆಗಲ್ಲ ಯಾವಾಗಲೂ ಅಷ್ಟೇ. ಸೊ ಇದನ್ನು ನೀವು ತಿಂತಾ ಬಂದ್ರಿ ಅಂದರೆ ಖಂಡಿತವಾಗ್ಲೂ ತೊಂದರೆ ಇಲ್ಲ. ಸೊ 3 ಮಂತಿಂದನೇ ತಗೊಳ್ಳಿ, ಒಂದು 4 ಟೀ ಸ್ಪೂನಷ್ಟು ಮೊಸರು. ಸೊ ಇದು ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಮಾತ್ರ ಅಲ್ಲ, ನಿಮಗೆ ಇಮ್ಯುನಿಟಿ ಪವರನ್ನು ಕೂಡ ಇಂಪ್ರೂವ್ ಮಾಡುತ್ತೆ ಮತ್ತು ಗಟ್ ಹೆಲ್ತನ್ನು ಸುಧಾರಿಸುತ್ತೆ. ಗಟ್ ಹೆಲ್ತ್ ಸರಿ ಆಗಿಬಿಟ್ರೆ ಸಾಕು, ಎಷ್ಟೋ ಆರೋಗ್ಯ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತವೆ. ಸೊ ಮೊಸರು ತುಂಬಾ ಒಳ್ಳೆಯದು, ಅದಕ್ಕೆ ಆಗಿನ ಕಾಲದಲ್ಲಿ ಮಜ್ಜಿಗೆಯನ್ನು ಊಟದಲ್ಲಿ ಇನ್ಕ್ಲೂಡ್ ಮಾಡ್ತಿದ್ರು. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.